ಬೆಂಗಳೂರಿನಲ್ಲಿ ಐಟಿ ಕಂಪನಿಗಳು ದೊಡ್ಡ ದೊಡ್ಡ ಐಟಿ ಕಂಪನಿಗಳು ಇರುವಂತಹ ಪ್ರದೇಶ ಅಂತ ಹೇಳಿದ್ರೆ ಮಹದೇವಪುರ ಕ್ಷೇತ್ರ ಕೂಡ ಒಂದು. ಈ ಮಹದೇವಪುರ ಕ್ಷೇತ್ರದಲ್ಲಿ ಅಲ್ಲಿಯ ಜನ ಅನುಭವಿಸ್ತಾ ಇರುವಂತಹ ನರಕ ಯಾತನೆ ಅಷ್ಟಿಷ್ಟಲ್ಲ. ಮೊನ್ನೆ ತಾನೇ 2 ವರ್ಷದ ಮಗು ಗುಂಡಿ ಬಿದ್ದಿರುವಂತಹ ರಸ್ತೆಯಲ್ಲಿ ಅಲ್ಲಿ ನಡೆದಂತಹ ದುರಂತದಲ್ಲಿ ಬಲಿಯಾಗಿತ್ತು. ಪೋಷಕರು, ಸಾರ್ವಜನಿಕರು ಎಷ್ಟೇ ದೊಡ್ಡದಾದಂಥ ಪ್ರತಿಭಟನೆ ಮಾಡಿದ್ರು ಅಲ್ಲಿನ ಶಾಸಕರು ಸ್ಪಂದಿಸಲಿಲ್ಲ. ಆದರೆ ಇವತ್ತು ನ್ಯೂಸ್ 18 ಕನ್ನಡದ ನಿರಂತರ ವರದಿ ನಡೆದ ಮೇಲೆ, ವರದಿಯನ್ನು ನಾವು ಮಾಡಿದ ಮೇಲೆ ಕಳಪೆ ರಸ್ತೆಯ ರಿಪೇರಿ ಕಾರ್ಯ ಶುರುವಾಗಿದೆ. ಮಹದೇವಪುರ ವಿಧಾನಸಭೆ ಕ್ಷೇತ್ರ. ಇಲ್ಲಿ ದೊಡ್ಡ ದೊಡ್ಡ ಐಟಿ-ಬಿಟಿ ಕಂಪನಿಗಳಿವೆ. ಕೇಂದ್ರ ರಾಜ್ಯ ಸರ್ಕಾರದ ದೊಡ್ಡ ದೊಡ್ಡ ಕೈಗಾರಿಕೆಗಳಿವೆ. ಸ್ಕೂಲು, ಕಾಲೇಜು, ಹೋಟೆಲ್ಗಳಿವೆ. ಲಕ್ಷಾಂತರ ಜನ ವಾಸ ಮಾಡೋ ಈ ಏರಿಯಾದಿಂದ ಸಾವಿರಾರು ಕೋಟಿ ತೆರಿಗೆನೂ ಸಂಗ್ರಹ ಆಗುತ್ತೆ. ಇಂಥ ಕ್ಷೇತ್ರಕ್ಕೆ ಮಂಜುಳಾ ಲಿಂಬಾವಳಿ ಅನ್ನೋ ಶಾಸಕಿಯನ್ನ ಬಿಜೆಪಿಯಿಂದ ಜನ ಆಯ್ಕೆ ಮಾಡಿದ್ದಾರೆ. ಆದರೆ ಶಾಸಕಿಗೆ ಅವರ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅನ್ನೋ ಸಣ್ಣ ಪರಿಜ್ಞಾನವೂ ಇರಲಿಲ್ಲ. ಹದಗೆಟ್ಟು ಹೋದ ಗುಂಡಿ ರಸ್ತೆಯಲ್ಲಿ ಬೈಕ್ನಲ್ಲಿದ್ದ 2 ವರ್ಷದ ಮಗು ರಸ್ತೆ ಮೇಲೆ ಬಿದ್ದು ಕಾರು ಹರಿದು ಜೀವ ಬಿಟ್ಟಿದ್ರೂ ಶಾಸಕಿಗೆ ಗೊತ್ತೇ ಇರಲಿಲ್ಲ. ನೂರಾರು ಜನ ರಸ್ತೆ ಸರಿಪಡಿಸಿ ಅಂತ ಕೇಳಿದ್ರು ಮಂಜುಳಾ ಲಿಂಬಾವಳಿ ಜನರ ದೂರು ಸ್ವೀಕರಿಸೋಕೂ ಬರಲಿಲ್ಲ. ಆದರೆ ಪೊಲೀಸರು ಬಂದ್ರು. ರಸ್ತೆ ಸರಿಪಡಿಸಿ ಅಂತ ಇವತ್ತು ಪ್ರತಿಭಟಿಸ್ತಾ ಇದ್ದ ಜನರ ಮೇಲೆ ದರ್ಪಾನೂ ಮಾಡಿದ್ರು. ಕೊನೆಗೆ ಸಿಟ್ಟಿಗೆದ್ದ ಜನ ಶಾಸಕಿ ಮಂಜುಳಾ ಮೇಲೆ ಸಂಸದ ಪಿಸಿ ಮೋಹನ್, ಕಿತ್ತಗನೂರು ಗ್ರಾಮ ಪಂಚಾಯಿತಿ ಪಿಡಿಒ ನರ್ಮದಾ ವಿರುದ್ಧವೂ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೈ ಮುಗಿತೀವಿ, ವೋಟ್ ಹಾಕಿದ ತಪ್ಪಿಗೆ ರಸ್ತೆ ರೆಡಿ ಮಾಡಿ ಅಂತ ಮೃತ ಮಗುವಿನ ಕುಟುಂಬದ ಸದಸ್ಯರು ಮನವಿ ಮಾಡಿದ್ರು. ಕ್ಯಾರೆ ಅಂದಿರಲಿಲ್ಲ. ನಮಗೆ ನ್ಯಾಯ ಕೊಡಿಸಿ ಸರ್, ನಾವೇನು ಕೇಳ್ತಲ್ಲ. ನಮ್ಗೆ ಅವ್ರ ಕಡೆಯಿಂದ ಬೇರೆ ಏನು ಬೇಡ. ನಮಗೆ ರಸ್ತೆ ಇದು ನೆಕ್ಸ್ಟ್ ಈ ಥರ ಆಗಬಾರ್ದು ಸರ್. ಈ ರಸ್ತೆನ ದಯವಿಟ್ಟು ಅಭಿವೃದ್ಧಿ ಮಾಡಿಕೊಡಿಸಿ ಸರ್. ಕೈ ಮುಗಿದು ಕೇಳ್ಕೊತೀವಿ. ನಮ್ಮ MLA ಹತ್ರ, ನಮ್ಮ ಮೆಂಬರ್ಗಳ ಹತ್ರ, PDOಗಳ ಹತ್ರ ಅವ್ರು ಬೇಕಾದ್ರೆ ಅವ್ರಿಗೆ ಸಾಷ್ಟಾಂಗ ಕಾಲ್ಗೂ ಬೀಳ್ತೀವಿ ಸರ್. ವೋಟ್ ಹಾಕಿರೋ ತಪ್ಪಿಗೆ ನಾವು ಏನು ಬೇಕು ಮಾಡ್ತೀವಿ, ಅಷ್ಟೇ ಮಾಡಬೇಕಾಗಿರೋದು ಸರ್. ದಯವಿಟ್ಟು ನಮ್ಗೆ ರಸ್ತೆ ಮಾಡಿಕೊಡಿ ಸರ್. ರಸ್ತೆ, ದೀಪ, ಮೋರಿ, ಈ 3 ಡ್ರೈನೇಜ್ಗಳು, ಈ 3 ಮಾಡ್ಕೊಡಿ ಅಂತ ನಾವು ಕೇಳ್ಕೊತಾ ಇದೀವಿ ಸರ್. ನಮ್ಗೆ ಆಗಿದ್ದು ಯಾರಿಗೂ ಆಗ್ಬಾರ್ದು ಸರ್. ಮೇಡಮ್ 6 ತಿಂಗಳಿಂದ ಇದು ಸಮಸ್ಯೆ. ರೋಡ್ ಕಿತ್ತಾಗಿದ್ದರಿಂದ ಇದೇ ಪ್ರಾಬ್ಲಮ್ ಆಗ್ತಾ ಇದೆ ಮೇಡಮ್. ಆಕ್ಚುಲಿ ಈ ರೋಡ್ ಕಿತ್ತಾಗಿದ್ದರಿಂದ 5 ಜನ ಸತ್ತಿದ್ದಾರೆ ಮೇಡಮ್. ಇದೇ ಟರ್ನಿಂಗ್ ಅಲ್ಲಿ 5 ಜನ ಸಾವಾಗಿದೆ ಮೇಡಮ್. ಒಂದ್ ಮಗು 2 ವರ್ಷದ ಮಗು ಸತ್ತಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ದಯವಿಟ್ಟು 16,000 ಕೋಟಿ ಕೊಟ್ಟು ಟನಲ್ ಮಾಡೋದಲ್ಲ, ಬೇಸಿಕ್ ರೋಡ್ಸ್ ಮಾಡಿ ಬೆಂಗಳೂರಿಗೆ. ಓಟ್ ಹಾಕಿಸಿಕೊಂಡವರು, ಸರ್ಕಾರದ ಸಂಬಳ ತಿಂದು ಬೆಚ್ಚಗಿದ್ದವರು ಕ್ಯಾರೆ ಅನ್ನದಿದ್ದಾಗ ಜನರ ಧ್ವನಿಯಾಗಿ ಜೊತೆ ನಿಂತಿದ್ದು ನ್ಯೂಸ್ 18 ಕನ್ನಡ. ಮಗು ತ್ರಿಶೂಲ್ ಸಾವಿನಿಂದ ಹಿಡಿದು ಅಧಿಕಾರಿಗಳು, ಶಾಸಕರ ಹೊಣೆಗೇಡಿತನವನ್ನು ನಿನ್ನೆಯಿಂದ ನಿರಂತರವಾಗಿ ವರದಿ ಮಾಡಿದ್ವಿ. ಈಗ ಮಗುವನ್ನ ಬಲಿ ಪಡೆದ ರಸ್ತೆಗೆ ಮುಕ್ತಿ ಸಿಕ್ತಿದೆ. ಮೊದಲ ದೃಶ್ಯ ನಿನ್ನೆ ಮಗು ಬಲಿ ಪಡೆದ ಮಹದೇವಪುರ ವಿಧಾನಸಭಾ ಕ್ಷೇತ್ರದ KR ಪುರ ಬಳಿಯ ಕಿತ್ತಗನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳೆಹಳ್ಳಿ ಗ್ರಾಮದ ರಸ್ತೆ. ಇದೇ ಹಾಳಾದ ರಸ್ತೆಗೆ ನಿನ್ನೆ 2 ವರ್ಷದ ತ್ರಿಶೂಲ್ ಅನ್ನೋ ಮಗು ಬಲಿಯಾಗಿತ್ತು. ನ್ಯೂಸ್ 18 ನಿರಂತರ ವರದಿ ಮಾಡಿದ್ಮೇಲೆ ಇದೇ ರಸ್ತೆಗೆ ಕಾಯಕಲ್ಪ ಶುರುವಾಗಿದೆ. ಮರಳು, ಜಲ್ಲಿಕಲ್ಲು ಹಾಕಿ ರಸ್ತೆಯನ್ನ ಸಮತಟ್ಟು ಮಾಡುವ ಕಾರ್ಯ ನಡೆದಿದೆ. ಸ್ಥಳೀಯ ಶಾಸಕರು ಬರಲೇಬೇಕು ಅಂತ ಹೇಳಿ ಮಂಜುಳಾ ಅರವಿಂದ ಲಿಂಬಾವಳಿಯರನ್ನ ಇಲ್ಲಿರುವಂತ ಎಲ್ಲರೂ ಫೋನ್ ಮಾಡುವಂತ ಕಾರ್ಯ ಮಾಡಿದ್ರು. ಅವ್ರು ಯಾರು ಕೂಡ ರಿಸೀವ್ ಮಾಡಲಿಲ್ಲ. ಹೋಗ್ಲಿ ಇಲ್ಲಿರುವಂತ ಕಿತ್ತಗನೂರು ಗ್ರಾಮ ಪಂಚಾಯತಿಯ PDO ಫೋನ್ ಮಾಡಿದ್ರು, ಅವರು ಕೂಡ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಬೆಳಿಗ್ಗೆಯಿಂದಲೂ ನ್ಯೂಸ್ 18 ನಿರಂತರವಾಗಿ ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಕಿತ್ತಗನೂರು ಗ್ರಾಮ ಪಂಚಾಯಿತಿ PDO ನರ್ಮದಾ ಸ್ಥಳಕ್ಕೆ ಬಂದ್ರು. ಇವತ್ತೇ ಮರಳು, ಜಲ್ಲಿಕಲ್ಲು ಹಾಕಿ ರಸ್ತೆ ಸರಿಪಡಿಸ್ತೀವಿ, ಆಮೇಲೆ ಹಿರಿಯ ಅಧಿಕಾರಿಗಳು, ಶಾಸಕರ ಗಮನಕ್ಕೆ ತಂದು ಡಾಂಬರ್ ಹಾಕಿಸ್ತೀವಿ ಅಂತ ಕೆಲಸನೂ ಶುರು ಮಾಡಿಸಿದ್ರು. ಜೀವ ಕೊಡಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಹಂಗಂತ ನಾವು ಜೀವ ತೆಗೆಯುವಂತ ಅಧಿಕಾರಿಗಳು ಖಂಡಿತ ಅಲ್ಲ. ಸತ್ಯವಾಗ್ಲೂ ನಾವು ಪ್ರಾಮಾಣಿಕವಾದ ಒಂದು ಪ್ರಯತ್ನವನ್ನ ಮಾಡ್ತಾ ಇದೀವಿ. ಇನ್ನ ಎಷ್ಟು ದಿನದಲ್ಲಿ ಅಂತ ಹೇಳಕ್ಕಾಗಲ್ಲ ಸರ್. ಶಾಸಕರಿಗೆ ನಾವು ಮಾಹಿತಿನ ಕೊಟ್ಟಿದ್ದೀವಿ. ಅವರು ಈಗ ರಸ್ತೆ ಒಂದು ಕೆಲಸನ ಮುಗಿಸ್ಕೊಡ್ತೀವಿ ಅಂತ ಹೇಳಿ. ಕಳೆದ 6 ತಿಂಗಳಿಂದ ಮನವಿ ಮಾಡಿದ್ರೂ ಆಗದ ಕಾರ್ಯ ಕೆಲವೇ ಗಂಟೆಗಳಲ್ಲಿ ಆಯಿತು. ಆದರೆ ಇದೇ ಕೆಲಸ ಮೊದಲೇ ಮಾಡಿದ್ರೆ ನಮ್ಮ ಮಗು ಉಳಿತಾ ಇತ್ತು ಅಂತ ತ್ರಿಶೂಲ್ ತಾತ ಬೇಸರ ವ್ಯಕ್ತಪಡಿಸಿದ್ರು. ಜೊತೆಗೆ ನ್ಯೂಸ್ 18ಗೂ ಧನ್ಯವಾದ ತಿಳಿಸಿದ್ರು. ಸರ್, ಇದು ತುಂಬ ಒಳ್ಳೆ ಬೆಳವಣಿಗೆ. ನಮ್ಗೆ ಒಂದು ಕಡೆ ನೋವಿದ್ರೂ ಇದೊಂದು ಸಂತೋಷಕರವಾದ ವಿಷಯ. ಇದಕ್ಕೆ ನಾವು ತುಂಬುವುದರಿಂದ ಧನ್ಯವಾದ ಹೇಳ್ತೀವಿ ನಿಮ್ಮ ನ್ಯೂಸ್ 18ಗೆ. ಯಾಕೆಂದರೆ ಇದು ನೀವು ಇಲ್ಲದೇ ಇದ್ದರೆ ಇದು ಸಾಧ್ಯನೇ ಆಗ್ತಾ ಇರಲಿಲ್ಲ. ಇವತ್ತು ಏನಾದರೂ ಒಂದು ಒಳ್ಳೆ ಕೆಲಸ ಆಗ್ತಾಯಿದೆ ಅಂತಂದರೆ, ಈ ನಮ್ಮ ಮಗುದು ಪ್ರಾಣ ತ್ಯಾಗ ಆದಮೇಲೆ ಇದಾಗ್ತಾಯಿದೆ ಅಂದರೆ ನಾವು ಧನ್ಯವಾದ ಹೇಳಬೇಕು ನಮ್ಮ ನ್ಯೂಸ್ ಮೀಡಿಯಾಗೆ ಮತ್ತು ಇಲ್ಲಿರೋ ಸಿಟಿಸನ್ಗೆ.
ನ್ಯೂಸ್ 18 ವರದಿ ಬಳಿಕ ರಸ್ತೆ ಕಾಮಗಾರಿ ಪ್ರಕ್ರಿಯೆ ಶುರು ಮಾಡಿದ್ದಾರೆ. ಆದರೆ ಇದು ತಾತ್ಕಾಲಿಕ ಪರಿಹಾರ ಅಷ್ಟೇ. ಈ ರಸ್ತೆಗೆ ಡಾಂಬರ್ ಹಾಕಿಸುವ ಭರವಸೆಯನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ. ನ್ಯೂಸ್ 18 ನಿರಂತರವಾಗಿ ವರದಿಯನ್ನು ಮಾಡುತ್ತೆ, ಅದರ ಪರಿಶೀಲನೆಯನ್ನು ಕೂಡ ಮಾಡುತ್ತೆ. ಅಧಿಕಾರಿಗಳನ್ನು ಎಚ್ಚರಗೊಳಿಸುವಂಥ ಕಾರ್ಯ ಅನಿವಾರ್ಯವಾಗಿ ಮಾಡಬೇಕಾಗಿದೆ. ಇದು ನ್ಯೂಸ್ 18 ಇಂಪ್ಯಾಕ್ಟ್ ವರದಿ. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಶರಣು ಹಂಪಿ, ನ್ಯೂಸ್ 18.